ಜಿಲ್ಲೆ KGF ತಾಲೂಕಿನ ಒಕ್ಕಲಿಗರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ನಿವೇಶನವನ್ನು ನಾವು ಖರೀದಿ ಮಾಡಿ ಇಲ್ಲಿ ಒಂದು ಒಕ್ಕಲಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ನ ಕಾಳಭೈರವೇಶ್ವರ ದೇವಸ್ಥಾನದ ಒಂದು ಹೆಸರಿನಲ್ಲಿ ಇಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಶಾಖಾ ಮಠದ ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿಗಳಾದಂಥ ಮಂಗಳಾನಂದನಾಥ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜೆ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ನಮ್ಮ ಟ್ರಸ್ಟ್ ವತಿಯಿಂದ ಮತ್ತು ಸಂಘದ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಖ್ಯಾತ ವಕೀಲರು ಆದಂಥ KV ಶಂಕರಪ್ಪಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಡೆಕ್ಕನ್ ಹೈಡ್ರಾಲಿಕ್ ಸಂಸ್ಥೆಯ ಮಾಲೀಕರಾದಂಥ ಅಣ್ಣ ರಾಮಕೃಷ್ಣನ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ಡಾಕ್ಟರ್ ರಮೇಶ್ ರವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಿವೃತ್ತ DYSP ಅವರು ಹಾಗೂ ಬಂಗಾರಪೇಟೆ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಆದಂಥ ಶಿವಕುಮಾರಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ಸಮುದಾಯದ ಎಲ್ಲ ಪ್ರಕಾಶ್ ಅವರು ನಮ್ಮ ಎಲ್ಲ ಸಮುದಾಯದ ಎಲ್ಲ ತಾಲೂಕಿನ ಮುಖಂಡರು ಕಾರ್ಯಕರ್ತರು ನಮ್ಮ ಸಮುದಾಯದ ಮುಖಂಡರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಎಲ್ಲರೂ ಸಹ ಒಕ್ಕಲಿಗರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಜೈ ಗುರುದೇವ್. ಈ ದಿವಸ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ಆದಿಚುಂಚನಗಿರಿ ಶಾಖಾ ಮಠದ ಮುಖ್ಯಸ್ಥರಾದ ಶ್ರೀ ಮಂಗಳಾನಂದ ಸ್ವಾಮಿಯವರ ಪಾದಗಳಲ್ಲಿ ನಮಸ್ಕರಿಸ್ತಾ, ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಚಾರಿಟಬಲ್ ಟ್ರಸ್ಟನ್ನು ಸ್ಥಾಪನೆ ಮಾಡತಕ್ಕಂಥ ಸಮಯದಲ್ಲಿ ಎಲ್ಲ ಮುಖಂಡರು ಬಂದು ಇಲ್ಲಿ ಮಾಡಬೇಕು ಅಂತ ತಕ್ಷಣ ಆ ಟ್ರಸ್ಟಿನ ಒಂದು ರೂಪರೇಷೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನೇ ಇವತ್ತು. ಅದರಿಂದ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಈ ಭಾಗದಲ್ಲಿ ನಮ್ಮ ಸಮುದಾಯದವರು ಸ್ವಲ್ಪ ಅಲ್ಪಸಂಖ್ಯಾತರಾಗಿದ್ದೇವೆ ಈ ಭಾಗದಲ್ಲಿ. ಅದರಿಂದ ಆದ್ರೂ ಈ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ. ಇದು ಸದುದ್ದೇಶವಾಗಲಿ. ಯಾಕೆ ಅಂತ ಹೇಳಿದ್ರೆ ಈ ಯಾವತ್ತು ನಾವು ಸಮುದಾಯದ ಜನ ಬಹಳ ಮಟ್ಟಿಗೆ ಇರ್ತೇವೋ ಅವತ್ತು ಸ್ವಲ್ಪ ನಾನು ನಿರ್ಲಕ್ಷ್ಯ. ಯಾವತ್ತು ಅಲ್ಪಸಂಖ್ಯಾತರಾಗಿರ್ತೇವೆ ಅವರಿಗೆ ಒಂದು ಛಲ ಇರ್ತದೆ. ಆ ಛಲ ನಿಮಗೆ ಬಂದಿದೆ. ಆ ಛಲ ನೆರವೇರಲಿ ಮತ್ತು ಸಮುದಾಯ ಭವನ ಬೇಗ ನಿರ್ಮಾಣ ಆಗಲಿ. ಎಲ್ಲ ಹೃದಯವಂತ ಏನಿದೆ ಆ ಹೃದಯವಂತವರೆಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡಬೇಕು ಮತ್ತು ಇದು ಗುರುಗಳ ಆಶೀರ್ವಾದನೂ ಬೇಕಾಗ್ತದೆ. ಮತ್ತು ಎಲ್ಲರ ಯಾಕೆಂತ ಹೇಳಿದ್ರೆ ನಾನು ಸ್ವಾಮೀಜಿಯವರ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾಗ ಅವತ್ತು ಸಾಯಿಬಾಬಾ ಅವರು ಬಂದಿದ್ದರು. ಆ ಸಾಯಿಬಾಬಾ ಅವರು ಅದು ಕುಂಬಳಗೋಡ್ನಲ್ಲಿ ನನಗೆ ಚೆನ್ನಾಗಿ ಗೊತ್ತಿದೆ. ಯಾವತ್ತು ನೀರು ನಿಂತು ನೀರಾಗಬಾರ್ದು, ಹರಿಯತಕ್ಕಂಥ ನೀರಾಗಬೇಕು ಅಂತೇಳಿ. ಯಾಕೆಂದರೆ ಯಾವತ್ತು ನೀರು ನಿಂತು ಇದೆಯೋ ಅವತ್ತು ಕೊಳದಲ್ಲಿ ಕೊಳಕಿರ್ತದೆ ಮತ್ತು ಯಾವತ್ತು ಹರಿತಾ ಇದೆಯೋ ಅದು ಹರ್ಕೊಂಡು ಹೋಗಿ ಶುದ್ಧವಾಗ್ತದೆ. ಅದರಿಂದ ನಾವು ಗಳಿಕೆನೂ ಅದೇ ರೀತಿ ಶುದ್ಧವಾಗಿರಬೇಕು. ಈ ಒಂದು ಸಮಾಜಮುಖಿಗೆ ಸ್ವಲ್ಪ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ನಿಮ್ಮ ಕಾರ್ಯಕ್ರಮ ನೆರವೇರಲಿ, ಗುರುಗಳ ಆಶೀರ್ವಾದ ಇರಲಿ. ಅತಿ ಶೀಘ್ರವಾಗಿ ಈ ಭವನನ ಉದ್ಘಾಟನೆಗೆ ದೊಡ್ಡ ಸ್ವಾಮೀಜಿಯವರು ಬರಲಿ ಅಂತೇಳಿ ನಾನು ಆಶಿಸಿ ನಿಮ್ಮೆಲ್ಲರಿಗೂ ಹಾರೈಸ್ತೇನೆ. ಜೈ ಹಿಂದ್. ಎಲ್ಲ ಸಮುದಾಯದ ಹಿರಿಯರಿಗೆ ನಮಸ್ಕಾರಗಳು. ಏನಿವತ್ತು ನಮ್ಮ KGF ಸಮುದಾಯದ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಶುಭ ದಿನ ನಮ್ಮ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಶುಭ ಕಾರ್ಯ, ಒಂದು ಸಮುದಾಯ ಭವನದ ಒಂದು ಪ್ರಾರಂಭಕ್ಕೆ ಒಂದು ಅಡಿಪಾಯ ಹಾಕಲಿಕ್ಕೆ ಯೋಜನೆ ಮಾಡಿದ್ದಾರೆ. ಇದು ಬಹಳ ಸಂತೋಷಕರ. ಹಾಗೆ ಎಲ್ಲ ದೊಡ್ಡ ನಮ್ಮ ಉದಾರ ಮನಸ್ಸಿನಿಂದ ನಮ್ಮ ಹಿರಿಯರು ಸಮುದಾಯದವರೆಲ್ಲ ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಕೋರುತ್ತಾ, ನಿಮ್ಮ ಈ ದಾನದ ಜೊತೆಗೆ ನಿಮ್ಮ ಜ್ಞಾನ ಮತ್ತು ನಮಗೆ ಸಲಹೆ ಸೂಚನೆಗಳು ಮುಂದಿನ ಪೀಳಿಗೆಗೆ ಯಾವ ರೀತಿ ನಾವು ಹೋಗಬೇಕು, ನಮ್ಮ ಸಂಘ ಸಂಸ್ಥೆ ಮತ್ತು ಸಮುದಾಯದ ಸಮಸ್ಯೆಗಳಿಗೆ ನಾವೆಲ್ಲ ಮೆಟ್ಟಿ ನಿಲ್ಲಬೇಕಾದ್ರೆ ಅದನ್ನೆಲ್ಲ ನಾವು ಈಗ ನಾನು ಬೆಂಗಳೂರಿನಲ್ಲಿ ಇವತ್ತೆಲ್ಲ ನೀವೆಲ್ಲ ಸಹಕಾರದಿಂದ ನಾನು ನಿರ್ದೇಶಕನಾಗಿದ್ದೇನೆ. ಭಾಳಷ್ಟು ಜ್ವಲಂತ ಸಮಸ್ಯೆಗಳು ಈಗ ನಾವೆಲ್ಲ ಎದುರಿಸ್ತಾ ಇದ್ದೇವೆ.
ಅದಕ್ಕೆಲ್ಲ ಪರಿಹಾರ ಗುರು ಹಿರಿಯರ ಸನ್ಮಾರ್ಗದಲ್ಲಿ ಹಿರಿಯರ ಸನ್ಮಾರ್ಗದಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಇವತ್ತು ಸೂಪರ್ ಆಗಿರತಕ್ಕಂಥ ಸಂಸ್ಥೆನ ಇವತ್ತು ಒಳ್ಳೆಯ ಅಭಿವೃದ್ಧಿಯತ್ತ ನಾವು ತಗೊಂಡೋಗ್ತಾ ಇದ್ದೀವಿ. ಹಾಗೆ ಪ್ರತಿಯೊಂದು ವಿದ್ಯಾರ್ಥಿ ಮಟ್ಟದಿಂದ ಹಿಡಿದು ಪ್ರತಿ ಸಂಘ ಸಂಸ್ಥೆ ಹಿರಿಯರು ನಮ್ಮ ಸಮುದಾಯದಲ್ಲಿ ಏನು ಇವತ್ತು ಸಮಸ್ಯೆಗಳು ಎದುರ್ತಾ ಇದ್ದಾರೆ ಅದಕ್ಕೆಲ್ಲ ಪರಿಹಾರವಾಗಿ ಈ ಒಂದು ಸಮುದಾಯ ಭವನ ಅವ್ರಿಗೆ ಆಶ್ರಯ ಕೊಟ್ಟು ಮುಂದೆ ಉಜ್ವಲವಾಗಿಲ್ಲ ಅಂತೇಳಿ ನಿಮ್ಮೆಲ್ಲರ ಒಂದು ಶುಭ ಕಾರ್ಯಕ್ಕೆಲ್ಲ ಬಂದಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಜೈ ಶ್ರೀ ಗುರುದೇವ್. ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸಿ, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಕ್ಕೆ ನಮಸ್ಕರಿಸಿ, ನಮ್ಮ ಏನು KGFನ ನಮ್ಮೆಲ್ಲ ಸಂಘದವರು ಏನು ಒಂದು ಭೂಮಿ ಪೂಜೆಯನ್ನು ಆಯೋಜನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಠದ ಭಕ್ತರು ಕೋಲಾರ ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷರು ಹಿರಿಯ ವಕೀಲರು ಆಗಿರ್ತಕ್ಕಂಥ ಶಂಕರಪ್ಪ ಅವರು ಇದ್ದಾರೆ. ಹಾಗೆ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಅವರು ಇದ್ದಾರೆ, ರಾಮಕೃಷ್ಣಪ್ಪ ಅವರು ಇದ್ದಾರೆ, ನಮ್ಮ ಈ ಸಂಘದ ಅಧ್ಯಕ್ಷ ರಾಜಗೋಪಾಲ್ ಗೌಡ್ರು ಇದ್ದಾರೆ, ನಮ್ಮ DYSP ಅವರು ಇದ್ದಾರೆ, ಚಂದ್ರಶೇಖರ್ ಅವರು ಸೆಕ್ರೆಟರಿ ಅವರು ಇದ್ದಾರೆ. ಹಾಗೆ ಎಲ್ಲ ನಮ್ಮ ಸಹೃದಯ ಎಲ್ಲ ಸಮುದಾಯದ ಬಂಧುಗಳೇ, ನಮಗೂ ಕೂಡ ನಮ್ಮ ಶಂಕರಪ್ಪ ಅವರು ಹೇಳಿದಾಗೆ ತುಂಬ ಖುಷಿ ಆಗ್ತಾಯಿದೆ. ಇಲ್ಲಿ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅದು ನಮ್ಮ ಏನು ಜಾತ್ರೆ ಸಮಯದಲ್ಲಿರ್ಬೋದು ಎಲ್ಲ ಹಂತಲ್ಲೂ ಕೂಡ ಅವರು ನಮ್ಮ ಶಂಕರಪ್ಪ ಅವರು ಹೇಳಿದಾಗೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಎಚ್ಚರಿಕೆಯಿಂದ ಇರಬೇಕು, ಒಂದು ಜಾಗೃತಿ ಇರಬೇಕು ಅಂತ ಹೇಳಿ ಆ ಒಂದು ಮನಸ್ಸಿಟ್ಕೊಂಡು ಏನೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ತುಂಬ ಒಂದು ಅರ್ಥಪೂರ್ಣವಾಗಿ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ನಿವೇಶನ ತುಂಬ ವರ್ಷಗಳಿಂದ ನಮ್ಮ ಎಲ್ಲ ಯೂತ್ಸಿಗೆ ಪ್ರದೀಪ್ ಇರ್ಬೋದು ಎಲ್ಲ ಸುಮ್ಮನೆ ರೇಗಿಸ್ತಿದ್ದೆ, ಏನಾದರೂ ಒಂದು ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಹೇಳ್ತಿದ್ದೆ, ಒಂದು ಜಾಗ ಮಾಡ್ಕೊಳ್ರಪ್ಪ, ಜಾಗ ಮಾಡ್ಕೊಂಡು ನಿಮ್ಮ ಜಾಗದಲ್ಲಿ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಿದ್ದೆ. ಅದಕ್ಕೆ ಎಲ್ಲ ಹಿರಿಯರು ಮತ್ತು ಯುವಕರ ಇದರಿಂದ ಇವತ್ತೊಂದು ಜಾಗವನ್ನು ಮಾಡಿ ಇಲ್ಲೊಂದು ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ತಾವೆಲ್ಲ ಚಾಲನೆ ಕೊಟ್ಟಿರ್ತಕ್ಕಂಥ ನಿಜವಾಗೂ ಕೂಡ ಶ್ಲಾಘನೀಯ. ಹಾಗೆ ನಮ್ಮ ಡಾಕ್ಟ್ರು ಅಥವಾ ಶಂಕರಪ್ಪರು ಹೇಳಿದಾಗೆ ಇದಕ್ಕೆ ಯಾರೋ ಒಬ್ಬರು ಮುಂದೆ ಬಂದ್ರೆ ಸಾಲದು, ಎಲ್ಲರೂ ಕೈ ಸೇರಿಸಿದ್ರೆ, ಎಲ್ಲರ ಕೈ ಜೋಡಿಸಿದ್ರೆ ಈ ಕಾರ್ಯ ಬಹಳ ಬೇಗ ಆಗುತ್ತೆ. ಅದು ಬೇಗ ಆಗಲಿ. ಹಾಗೆ ಪೂಜ್ಯ ಇದರ ಒಂದು ಇನಾಗ್ರೇಷನ್ಗೆ ಉದ್ಘಾಟನೆಗೆ ಪೂಜ್ಯ ಗುರುಗಳನ್ನು ಕರೆದು ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಸಮಯ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಇದಕ್ಕೆ ಸಹಾಯವನ್ನು ಮಾಡಬೇಕು ಅಂತ ಮಾತನ್ನು ಹೇಳ್ತಾ ಆ ಭೈರವೇಶ್ವರ ಮತ್ತು ಪೂಜ್ಯ ಗುರುಗಳು ತಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಿ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಪೂರ್ವ ಪಶ್ಚಿಮ 30 ಅಡಿ, ಉತ್ತರ ದಕ್ಷಿಣ 50 ಅಡಿ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಇದು ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮುಖಂಡರು ಎಲ್ಲರ ಸಹ ನಮ್ಮ ಸಮುದಾಯದವರು ಈ ಒಂದು ಒಳ್ಳೆ ಕಾರ್ಯಕ್ಕೆ ಎಲ್ಲ ಸಹಕಾರ ನೀಡಬೇಕು ಅಂತೇಳಿ ನಾನು ಎಲ್ಲರನ್ನೂ ಸಹ ಮನವಿ ಮಾಡ್ತಾ ಇದ್ದೀನಿ. ಓಂ ನಾಗಚ್ಛಂದಸಾಮುಷಭ ವಿಷ್ಣುರ್ಭ ಛಂದೋಭ್ಯೋದಮದಾತ್ ಸಮಭೂವಾಸಮೇಂದ್ರೋ ಮೇಧಯಾತ್ ಪ್ರಣೋದ ಅಮೃತಸ್ಸದೇವ ಧಾರಣೋ ಭೂಯಾಸಂ ದೇವಂದಿ ಸುಲಿವದೇತಿ ದಕ್ಷತುನ್ನೈತಿ ತಾವದಿ ಗುರುವೇದಿ ಕಾರ್ಯ ಸ್ಯಾತ್ ಪುಣ್ಯಾಹ ಏವ ಪುಣ್ಯಾಹ ಸ್ವಸ್ತ ಪ್ರವಂತ ವಿಕ್ರೇನೆ ಯಜ್ಞೇನ ದೇವಾಃ ಧಾರಿತುನಾಡಿ ಧ್ಯಾಸನೆ ಕನಕಮಸ್ಮಾನಸ್ಸಂತೆ ಯತ್ರ ಪೂರ್ವೇ ಸಾಧ್ಯಾಸ ದೇವಾಃ हरिद्राचूर्णं समर्पयामि. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोस्तुते. कुङ्कुमचूर्णं समर्पयामि. कांडद्वयोपरूपाय कर्मब्रह्मस्वरूपिणे वर्गापवर्गरूपाय विघ्नेशाय नमो नमः. सकलदेवताभ्यो नमः. ओम अस्मिन् भूभाण्डवाय सकलदेवताभ्यो नमः आवाहयामि.
सोमवृष्ण्यं भवावाचरितुर्भटे वीरेणास्तमयाम् ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.